बाजू 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 ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಶ್ರೀ ಉಮೇಶ್ ಮೇಟಿ ಅವರಿಗೆ ಉಮೇಶ್ ಮೇಟಿ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ दो महीनों में ಪಾಟೀಲ್ ಸಾಹೇಬ್ರಿಗೆ ಅಬ್ದುಲ್ ಹಮೀದ್ ಮುಶ್ರೀಫ್ ಅವರಿಗೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಿಗೆ ಸನ್ಮಾನ್ಯ ಅರವಿಂದ್ ತಿಮ್ಮಾಪುರ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಡಾಕ್ಟರ್ ಎಂ.ಬಿ. ಪಾಟೀಲ್ ಸಾಹೇಬರಿಗೆ ಜಡ್ ಜಮೀರ್ ಅಹಮದ್ ಖಾನ್ ಸಾಹೇಬರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಈಗ ಕರ್ನಾಟಕ ಮುಂದಿನ ಒಂದು ಚುನಾವಣೆಯಲ್ಲಿ ಈ ಕಾಂಗ್ರೆಸ್ ಪಕ್ಷ ಮತ್ತೊಮ್ಮೆ ಇವತ್ತು ದಿವಸ ಸರ್ಕಾರವನ್ನು ರಚಿಸಿ ಜಯಬೇರಿಯನ್ನು ಹೊಡಿತದೆ. ಅದಕ್ಕಾಗಿ ಮಾನ್ಯ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಅಭಿವೃದ್ಧಿ ಕೆಲಸಕ್ಕೆ ಜನರು ಕೊಟ್ಟ ಫಲಿತಾಂಶ ಹಾಗೂ ದಿಕ್ಸೂಚಿಯಾಗಿದೆ ಅಂತ ಹೇಳಿ ನಮ್ಮ ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್ ಜೈ ಕರ್ನಾಟಕ. ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ದರಾಮಯ್ಯ ಸಾಹೇಬರಿಗೆ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಉಮೇಶ್ ಮೇಟಿ ಅವರಿಗೆ ಡಾಕ್ಟರ್ ಎಂ.ಬಿ. ಪಾಟೀಲ್ ಸಾಹೇಬರಿಗೆ ಶ್ರೀ ಸುನಿಲ್ ಪಾಟೀಲ್ ಸಾಹೇಬರಿಗೆ ಅಬ್ದುಲ್ ಹಮೀದ್ ಮುಶ್ರೀಫ್ ಸಾಹೇಬರಿಗೆ ಅಹಮದ್ ಖಾನ್ ಸಾಹೇಬರಿಗೆ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಸಾಹೇಬರಿಗೆ ಡಾಕ್ಟರ್ ಅರವಿಂದ್ ತಿಮ್ಮಾಪುರ್ ಸಾಹೇಬರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ನಮ್ಮ ಬಾಗಲಕೋಟ್ ಮತ್ತು ದಾವಣಗೆರೆ ಬೈ ಎಲೆಕ್ಷನ್ದೊಳಗೆ ನಾವು ಎರಡಕ್ಕೆರಡು ಗೆಲ್ಲೀವಿ ಒಂದರೆ ಬಾಗಲಕೋಟ್ದು ಗೆಲ್ಲೀವಿ, ಇನ್ನೊಂದು ಲೀಡ್ ಅದ ಅದನ್ನು ಗೆಲ್ತೀವಿ. ಯಾಕಂದ್ರೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸಾಹೇಬರು, ಎಂ.ಬಿ. ಪಾಟೀಲ್ ಸಾಹೇಬರು ಏನಿದು 5 ಗ್ಯಾರಂಟಿ ಕೊಟ್ಟಾರೆ. ಈ ಗ್ಯಾರಂಟಿ ಸಲುವಾಗಿ ಎಲ್ಲ ಇದು ನಮ್ಮ ಕಾಂಗ್ರೆಸ್ದು ಗೆಲುವು ಜನತೆದು ಗೆಲುವದ. ಯಾಕಂದ್ರೆ ಅವ್ರಿಗೆ ನಾವು 5 ಗ್ಯಾರಂಟಿ ಕೊಟ್ಟು ಬಸ್ ಫ್ರೀ ಕಟ್ಟಿವಿ, ಕರೆಂಟ್ ಫ್ರೀ ಕೊಟ್ಟಿವಿ, ಎಲ್ಲ ಯೋಜನೆ ಕೊಡ್ಲಿಕ್ಕತ್ತೀವಿ, ಅಕ್ಕಿ ಕೊಡ್ಲಿಕ್ಕತ್ತೀವಿ, ಎಲ್ಲ ಮಾಡ್ಲಿಕ್ಕತ್ತೀವಿ. ಯಾಕಂದ್ರೆ 2,000 ರೂಪಾಯಿ ಕೊಡ್ಲಿಕ್ಕತ್ತೀವಿ, ಜನತೆಗೆ ಅನುಕೂಲ ಮಾಡ್ಲಿಕ್ಕತ್ತೀವಿ. BJP ಅವ್ರಂಗೆ ಸುಳ್ಳು ಹೇಳಿಕತ್ತಿಲ್ಲ. ನಾವು 10,000 ಕೊಡ್ತೀನಿ ಅಂತ 1 ತಿಂಗಳು ಕೊಟ್ಟು ಸುಳ್ಳು ಹೇಳಿದ್ರು, ಕೊಟ್ಟಿಲ್ಲ. ಮತ್ತು 3,000 ಕೊಡ್ತೀನಿ ಅಂತಾರೆ. ಮತ್ತು ನೀವು ಯಾಕೆ ಕೊಡ್ತೀರ ಅಂತ ಹೇಳ್ತಿದ್ರಿ, ನೀವು ಯಾಕೆ ಕೊಡ್ಲಿಕ್ಕತ್ತೀರಿ? BJP ಅವರು ನಮ್ಮ ಕಾಂಗ್ರೆಸ್ ಪಾರ್ಟಿಗೆ ನಮ್ಮ ಜನತೆಯರ್ದು ಎಲ್ಲ ಆಶೀರ್ವಾದ ಅದ. ಹಿಂಗೆ ಮುಂದೆ ಕರ್ನಾಟಕ ಸರ್ಕಾರದೊಳಗೆ ಕರ್ನಾಟಕದೊಳಗೆ ಕಾಂಗ್ರೆಸ್ ಬರ್ತೈತಿ.
ಬಾಗಲಕೋಟದಲ್ಲಿ ಗಲಭೆ ಆಯ್ತು, ಯತ್ನಾಳಲ್ಲಿ ಹೋಗಿತ್ತು, ಪ್ರಚಾರ ಅವರು ಮಾಡಿದ್ರು, ನಮ್ಮ ಬಿಜೆಪಿ ಬರ್ತೈತಿ ಇಲ್ಲಿ. ಅವ್ರು ಹೋಗಾನೇ ಅಲ್ಲಿ ಕಾಂಗ್ರೆಸ್ ಬಂದೈತಿ, ಅಲ್ಲಿ ಅವ್ರು ಹೋಗ್ತಾರ ಅಲ್ಲಿ ಕಾಂಗ್ರೆಸ್ ಬರ್ತೈತಿ. ಯಾರು ಬಿಜೆಪಿ ಸೋಲ್ಸುತ್ತಿದ್ರ ಅವ್ರು ಕಳಿಸ್ರಿ, ಅಲ್ಲಿ ಕಾಂಗ್ರೆಸ್ ಬರ್ತೈತಿ. ಆದ್ರೆ ಕಾಂಗ್ರೆಸ್ ಅವರು ಯತ್ನಾಳಿಂದ ಬೆನಿಫಿಟ್ ಅದ, ಕಾಂಗ್ರೆಸ್ಗೆ ಯತ್ನಾಳಿಂದ ಬೆನಿಫಿಟ್ ಅದ. ಇದು ನಮ್ಮ ಕಾಂಗ್ರೆಸ್ ಪಾರ್ಟಿ ಅದ, ಇದು ಎಲ್ಲಾ ಕಾಟ್ ತಗೊಂಡು ಹೋಗುತ್ತ ಪಾರ್ಟಿ ಅದ. ಯತ್ನಾಳಿಂದ ನಮ್ಗೆ ಫೈದೆ ಇಲ್ಲ. ಏನ ನಮ್ಗೆ ನಮ್ಮ ಕಾಂಗ್ರೆಸ್ ಪಾರ್ಟಿಗೆ ಲೀಡರ್ ಇಲ್ಲ. ಅವ್ರ ಪಾರ್ಟಿ ಅವ್ರ ಪಾರ್ಟಿಲಿಂದ ಹೊರಗೆ ಹಾಕ್ಯಾರ. ಅವ್ರಿಗೆ ಸುಮ್ಮನೆ ಬಿಜೆಪಿ ಪ್ರಚಾರ ಮಾಡ್ತಾರೆ. ಯಾರ್ಯಾರ ಪಾರ್ಟಿಲಿಂದ ಹೊರಗೆ ಹಾಕಿದ್ದವ್ರಿಗೆ ಪ್ರಚಾರ ಮಾಡ್ಲಾಕ ಕರೀತಾರೇನ? ಪಾರ್ಟಿ ಆಗಿದ್ರೆ ಪಾರ್ಟಿದ್ ಮಾತಾಡಬೇಕು, ಪಾರ್ಟಿಯಾಗೆ ಇಲ್ಲ. ಅವರು ನುಗ್ಸಾರ ಹೊರಗೆ ಹೋದ್ಯ ಮತ್ತು ಬಿಜೆಪಿದ ಏನು ಮಾತಾಡ್ತಾರ ಅವರು? ಅವ್ರಿಗೆ ಹಾಕದ ಬಿಜೆಪಿಗೆ ಮಾತಾಡೋದು. ಮುಂಜಾನೆ ಎತ್ಕೊಳ್ಳಿ ಯಡಿಯೂರಪ್ಪಗ ಅವ್ರ ಮಗಗೆ ಬೈತಾರ ಅಧ್ಯಕ್ಷಗೆ, ಮತ್ತು ನಾ ಬಿಜೆಪಿ ಅಂತ ಬಿಜೆಪಿ ಇವ್ರು ಇದ್ರೆ ಹೊರಗೆ ಆಗಿ ಹೋಗ್ತಾರೆ. ನಮ್ಮ ಕಾಂಗ್ರೆಸ್ ಪಾರ್ಟಿ ಅದ, ನಮ್ಮ ಜನತದ ಆಶೀರ್ವಾದದಿಂದ ನಾವು ಹೊರಸ್ ಬಂದೀವಿ. ಅವರು ಸಾಕಷ್ಟು ಪ್ರಚಾರ ಮಾಡಿ ನಾವು ಇಷ್ಟು ಮತದಿಂದ ಬರ್ತೀವಿ, ಹಿಂದುತ್ವ ಅಜೆಂಡಾ ಇದು ಮಾಡ್ತಾರೆ. ಈಗ ಬಿದ್ರೇನಿಲ್ಲ, ಅವರು ಬಿಜೆಪಿಗೂ ತಗೊಂಡು ಬಿದ್ದಾರ. ಅವರು ಕರ್ನಾಟಕದಲ್ಲಿ ನಡೆದಿರುವಂತಹ 2 ವಿಧಾನಸಭೆಯ ಉಪಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷ ಭರ್ಜರಿಯಾಗಿ ಜಯಬೇರಿ ಬಾರಿಸಿದ್ದು, ಅದರಲ್ಲಿ ವಿಶೇಷವಾಗಿ ಬಾಗಲಕೋಟೆಯಲ್ಲಿ ಹೈಂದವ ವರ್ಗ ಮತ್ತು ಇಡೀ ಸಮಸ್ತ ಬಾಗಲಕೋಟೆ ಮತಕ್ಷೇತ್ರದ ಎಲ್ಲ ಮತದಾರ ಪ್ರಭುಗಳು ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿ ಸುಮಾರು 22,867 ಮತಗಳ ಅಂತರದಿಂದ ಜಯಬೇರಿ ಬಾರಿಸಿ ಅಲ್ಲಿ ಬಿಜೆಪಿಯವರಿಗೆ ಒಂದು ತಕ್ಕ ಉತ್ತರವನ್ನು ನೀಡಲಾಗಿದೆ. ಕಾಂಗ್ರೆಸ್ ಪಕ್ಷ ಏನು ನಮ್ಮ ಕರ್ನಾಟಕದಲ್ಲಿ 5 ಗ್ಯಾರಂಟಿ ಯೋಜನೆಗಳನ್ನು ಏನು ಜಾರಿ ಮಾಡಿತ್ತು ನೋಡಿದಂತೆ ನಡೆದು ಈ ಕಾಂಗ್ರೆಸ್ ಪಕ್ಷದ 5 ಗ್ಯಾರಂಟಿಗಳನ್ನು ಜಾರಿಯಾಗಿದ್ದಕ್ಕಾಗಿ ಅಲ್ಲಿನ ಜನ ನಾವು ಪ್ರಚಾರದಲ್ಲಿ ಇರುವಾಗ ಕಾಂಗ್ರೆಸ್ ಪಕ್ಷಕ್ಕೆ ತುಂಬಾ ಅಲ್ಲಿ ಒಲವಿತ್ತು, ನಮಗೆ 100ಕ್ಕೆ 100 ವಿಶ್ವಾಸವಿತ್ತು. ನಾವು ಸುಮಾರು ಒಂದು 25,000 ಮತಗಳ ಅಂತರದಿಂದ ಗೆಲ್ತೇವೆ ಅಂತ ಹೇಳಿ, ಆದ್ರೂ ನಾವು 23,000 ಮತಗಳ ಅಂತರ ಹತ್ತಿರ ಬಂದು ನಾವು ಈ ಗೆಲುವನ್ನು ಸಾಧಿಸಿದ್ದೇವೆ. ಈ ನಿಟ್ಟಿನಲ್ಲಿ ನಮ್ಮ ವಿಜಯಪುರ ಮಹಾನಗರ ಪಾಲಿಕೆ ಗ್ಯಾರಂಟಿ ಸಮಿತಿ ವತಿಯಿಂದ ಹಾಗೂ ನಮ್ಮೆಲ್ಲ ಅಧ್ಯಕ್ಷಗಳ ವತಿಯಿಂದ ಮತ್ತು ಸದಸ್ಯರ ವತಿಯಿಂದ ಹಾಗೂ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಎಲ್ಲ ಸಮಸ್ತ ಪದಾಧಿಕಾರಿಗಳ ವತಿಯಿಂದ ನಾನು ಶ್ರೀ ಉಮೇಶ್ ಮೇಟಿ ಅವರಿಗೆ ಹಾರ್ದಿಕವಾಗಿ ಶುಭಾಶಯಗಳನ್ನು ಹೇಳುತ್ತೇನೆ. आज की जीत आम आदमी की जीत है, कांग्रेस के किए गए वादों की जीत है, कांग्रेस के किए गए काम की जीत है, कांग्रेस ने जो विकास किया था उसकी जीत है, कांग्रेस ने जो 5 गारंटी को लागू किया था उसकी जीत है। आज हमारी जनता ने ये साबित कर दिया कि जो व्यक्ति काम करता है जनता उसी को वोट देती है। तो ये आज हमारे जनता की जीत है। आपने देखा होगा पिछले बाई इलेक्शन में भी 3 बाई इलेक्शन हुए, उसमें भी हमारी कांग्रेस पूरी लीड के साथ जीत हासिल कर चुकी है और इस बार भी हम बहुत ही अंतर से जीत हासिल बागलकोट में कर चुके हैं। अब दावनगिरी में भी बहुत जल्दी रिजल्ट आने वाला है, उसकी भी जीत होगी। तो ये जीत आम जनता की जीत है मैं समझता हूँ। और आप तमाम को कहूँगा कि जो विकास के राह पर चलता है जनता उसी को चुनती है। आप देख रहे हैं जिस तरह बीजेपी यहाँ से खात्मा होने की चांसेस बरकरार दिखाई दे रहे हैं। 2028 में मैं कहूँगा कि पूरी तरह से बीजेपी का खात्मा होगा। जो सिर्फ झूठे वादे कर लोगों को हिंदू मुसलमान के नाम पर बांटने की जो गंदी सियासत करती थी, आज हमारी जनता, बागलकोट की जनता ने, दावनगिरी की जनता ने बता दिया कि धर्म की राजनीति नहीं चलेगी, अब सिर्फ चलेगी तो विकास की राजनीति चलेगी। इसलिए हम खास आज के मौके पर जनता का शुक्र अदा करते हैं। ये जीत सिर्फ कांग्रेस की नहीं, ये हम सभी कर्नाटक वालों की जीत है और ये जीत सिद्धरामैया जी की जीत है, DK शिव कुमार जी की जीत है, हमारे जमीर अहमद साहब की जीत है, तमाम कांग्रेस के लीडर MB पाटिल जी की जीत है, हम सब की जीत है। आज इसी जीत के लिए हम बीजापुर के गांधी चौक सर्कल में पहुंचकर हम खुशी मना रहे हैं। सर बीजेपी की हार है बता रहे हैं, लेकिन बीजेपी की तरफ से
बीजापुर का शासक ने वहाँ पर जाकर प्रचार किया था, उस पर आप क्या कहेंगे? भी आप सीधा सीधा आप देखिए, बीजेपी की हार है। मतलब ये जो शासक आप बात कर रहे हो, पहली बात वो बीजेपी का शासक नहीं है, वो उच्चाटित यानी कि लात मार कर हकाल दिया हुआ शासक है। और जिसको लात मार कर हकाल दिया है उसके बारे में बात करना भी मैं समझता बेवकूफी है। वो दीवाना है, और दीवाना जिसे बुलाया भी नहीं जाता वो दीवानगी की तरह जा रहा है। और उससे मैं समझता हूं कि यही लोग जो हिंदू मुस्लिम की गंदी सियासत करते हैं, इसी का फायदा हमारे कांग्रेस पार्टी को हुआ है। और सबसे बढ़कर विकास, जो कांग्रेस पार्टी ने विकास किया है, जो 5 गारंटी लागू किया गया है, यही जो बसनगौड़ा पाटिल आप बात कर रहे हैं, ये कह रहा था कि ये स्कीम 1 साल भी नहीं चलेगी। तो मैं आपको बता दूं, ये 3 साल से स्कीम बाकायदा चल रही है और आने वाले 2 साल तक भी चलती रहेगी। ये भौंकने वाले कुत्ते हैं, ये भौंकते ही रहेंगे। सर, ये जो बीजेपी का जो कैंडिडेट है वो मेरा कैंडिडेट है बोल के ऐसे वो बताते रहते हैं, उस पर आपका क्या अभिप्राय? मैं वही बोला ना, पागल जो होता है, देखो पागल की बात को हमें गलत भी नहीं समझना और वो सही भी नहीं होती। वो दीवाना रहता है, वो जो जबान में आता है वो बोल देता है। वो पूरी तरह से दीवाना हो गया है, क्योंकि जब बच्चे को घर से आप बाहर ढकल देते हैं, घर से निकाल देते हैं, तो बच्चा दीवाना हो जाता है, कहाँ जाऊं कहाँ पता नहीं। तो इस तरह ये पागल हो गया है, ये समझता है कि बीजेपी के जितने भी शासक हैं ये इसके हैं, जबकि इसे ही बीजेपी में से लात मारकर हकाल दिया गया। कांग्रेस की जीत को लेकर आप एमएलए बसनगौड़ा पाटिल को क्या कहना चाहेंगे? नहीं, उसको देखो, उसका कौन सा भी योगदान नहीं है। वो उसको मैं ये बोलूंगा कि 2008 में अगर दम रहा तो बीजापुर से ही जीत के दिखा। 2028 सॉरी, माफी चाहता हूँ, 2028 में अगर दम रहा तो बीजापुर से खुद जीत के बता, तू दूसरे जगह जाकर क्या जीतेगा, जिताएगा। ಇವತ್ತು ದಾವಣಗೆರೆ ಹಾಗೂ ಏನು ಬಾಗಲಕೋಟೆ ಜಿಲ್ಲೆ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷ ಗೆಲುವು ಸಾಧಿಸಿದೆ. ಇದೇನಪ್ಪ ಅಂತಂದ್ರೆ ಇದು ಜನಸಾಮಾನ್ಯರ ಗೆಲುವು. ಇವತ್ತು ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಏನು ಪಂಚ ಗ್ಯಾರಂಟಿಗಳನ್ನು ಕೊಟ್ಟರು, ಮಹಿಳೆಯರಿಗಾಗಿ ಆಗಿರ್ಬೋದು, ಜನಸಾಮಾನ್ಯರಿಗಾಗಿ ಇವತ್ತು ಎಲ್ಲಾ ಯೋಜನೆಗಳನ್ನು ತಲುಪಿಸುವ ಮುಖಾಂತರ ಇವತ್ತು ಅಭಿವೃದ್ಧಿಯತ್ತ ಕಾಂಗ್ರೆಸ್ ಪಕ್ಷ ಹೋಗ್ತಾ ಇದೆ. ಹಾಗಾಗಿ ಇವತ್ತು ಜನಕ್ಕೆ ಗೊತ್ತಾಗ್ಯದ ಯಾರು ಅಭಿವೃದ್ಧಿ ಮಾಡ್ತಾರ, ಯಾರು ಇವತ್ತು ಜನಸಾಮಾನ್ಯರಿಗೆ ಅಭಿವೃದ್ಧಿಗಳನ್ನ ತಲುಪಿಸ್ತಾರ, ಯೋಜನೆಗಳನ್ನ ತಲುಪಿಸ್ತಾರ ಅಂತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಸಾಧ್ಯ ಅಂತಕ್ಕಂಥದ್ದು ಜನಸಾಮಾನ್ಯರು ಕೂಡ ತಿಳಿದಿದೆ. ಹಾಗಾಗಿ ಇವತ್ತು ನೋಡ್ತಾ ಇದೀವಿ ನಾವು ಬಾಗಲಕೋಟೆ ಜಿಲ್ಲೆಯಲ್ಲಿ ಸುಮಾರು 17ರಿಂದ 18,000 ಮತಗಳ ಅಂತರದಿಂದ ಇವತ್ತು ಮೇಟಿ ಅವರು ಗೆಲ್ತಾ ಇದ್ದಾರೆ. ಹಾಗೆ ಇವತ್ತು ದಾವಣಗೆರೆಯಲ್ಲೂ ಕೂಡ ಗೆದ್ದೇ ಗೆಲ್ತಾರೆ. ಇವತ್ತು ಕಾಂಗ್ರೆಸ್ ಪಕ್ಷ ಅಭಿವೃದ್ಧಿ ಪರವಾಗಿದೆ. ಬಿಜೆಪಿ ಯಾವತ್ತಿದ್ರು ಕೂಡ ಕೋಮು ಗಲಭೆಯನ್ನು ಎಬ್ಬಿಸ್ತಕ್ಕಂಥದ್ದು. ಇವತ್ತು ಮೋದಿ ಅವರು ಕೊಟ್ಟಂತ ಯಾವುದೇ ಭರವಸೆಗಳನ್ನು ಈಡೇರಿಸಲಿಲ್ಲ. ಆದ್ರೆ ಸಿದ್ದರಾಮಯ್ಯನವರು ಏನು ಭರವಸೆ ಕೊಟ್ಟಿದ್ರು ಆ ಎಲ್ಲಾ ಭರವಸೆಗಳನ್ನ ಈಡೇರಿಸಿ ಇವತ್ತು ಎಲ್ಲರಿಗೂ ಕೂಡ ಸುಭಿಕ್ಷೆಯನ್ನು ನೋಡ್ತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಪಕ್ಷ, ಸಿದ್ದರಾಮಯ್ಯನವರ ನೇತೃತ್ವ ಪಕ್ಷ, ಹಾಗೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಎಲ್ಲರೂ ಕೂಡ ಇವತ್ತು ಅಭಿವೃದ್ಧಿ ಅಂತ ನೋಡ್ಕೊಂಡು ಹೋಗ್ತಾರೆ ಅಂತಕ್ಕಂಥ ಭರವಸೆ ಇಟ್ಕೊಂಡು ಇವತ್ತು 2 ಕ್ಷೇತ್ರದಲ್ಲಿ ಕೂಡ ಜನಸಾಮಾನ್ಯರು, ಮತದಾರರು ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿದ್ದಾರೆ. ಮುಂದೆ 2028ರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದೇ ಬರ್ತದ. ಹಾಗಾಗಿ ಈ ಸಂದರ್ಭದಲ್ಲಿ ಏನು ಬಾಗಲಕೋಟ್ ಹಾಗೂ ದಾವಣಗೆರೆಯ ಏನು ಗೆದ್ದಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಶುಭಾಶಯಗಳನ್ನು ತಿಳಿಸ್ತಾ, ಹಾಗೆ ಈ ಗೆಲುವಿನಲ್ಲಿ ಪಾತ್ರರಾಗಿರ್ತಕ್ಕಂಥ ನಮ್ಮ ಜಿಲ್ಲೆ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬರಿಗೂ, ಹಾಗೆ ಶಿವಾನಂದ ಪಾಟೀಲ್ ಸಾಹೇಬರು, ಅದೇ ರೀತಿಯಾಗಿ ಬಾಗಲಕೋಟೆ ಜಿಲ್ಲೆ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಆರ್ ಬಿ ತಿಮ್ಮಾಪುರ ಸಾಹೇಬರಿಗೂ ಕೂಡ ಈ ಮೂಲಕ ಅನಂತ ಕೋಟಿ ಅಭಿನಂದನೆ ಸಲ್ಲಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಇದು ಜನಸಾಮಾನ್ಯರ ಗೆಲುವು, ಕಾಂಗ್ರೆಸ್ ಗೆಲುವು, ಕಾರ್ಮಿಕರ ಗೆಲುವು, ನೊಂದವರ ಶೋಷಿತರ ಗೆಲುವು. ರಮೇಶ್ ಕುಬೇವಾಡ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, ಪರಿಶಿಷ್ಟ ಜಾತಿ ವಿಭಾಗ, ವಿಜಯಪುರ. ಇವತ್ತು ಬಹಳ ಖುಷಿ ಅನಿಸ್ತಾ ಇದೆ. ಏನು ಒಂದು ಬಾಗಲಕೋಟೆ ಹಾಗೂ ದಾವಣಗೆರೆ ಉಪಚುನಾವಣೆಯಲ್ಲಿ ನಮ್ದೇ ಕಾಂಗ್ರೆಸ್ ಪಕ್ಷದ ಗೆಲುವು ಆಗಿರೋದು ನಮ್ಗೆಲ್ಲ ಬಹಳಷ್ಟು ಇವತ್ತು ಖುಷಿಯಾಗಿ ಇವತ್ತು ನಗರದ ಗಾಂಧಿ ಚೌಕದಲ್ಲಿ ನಾವು ಒಂದು ಸಂಭ್ರಮಾಚರಣೆ ಮಾಡ್ತಾ ಇದೀವಿ. ಇವತ್ತು ಇದು ಕಾಂಗ್ರೆಸ್ನ ಗೆಲುವಲ್ಲ, ಇದು ಮಹಿಳೆಯರ ಗೆಲುವು. ಏನಂದ್ರೆ ಏನು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಈ 5 ಗ್ಯಾರಂಟಿ ಮಹಿಳೆಯರಿಗೆ ಕೊಡ್ತಾ ಇದಾರಲ್ಲ, ಆ ಒಂದು ಮಹಿಳೆಯರ ಗೆಲುವು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವ ಮಹಿಳೆಯರು, ಎಲ್ಲಾ ಮಹಿಳೆಯರು ಇವತ್ತು ಕಾಂಗ್ರೆಸ್ನ ಜೊತೆಗಿದ್ದಾರೆ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ದೀನ ದಲಿತರ, ಹಿಂದುಳಿದ ಹಾಗೂ ಅಲ್ಪಸಂಖ್ಯಾತರ ಗೆಲುವು ಇದು. ಈ ಒಂದು ಗೆಲುವು ನಮ್ಗೆ ಬಹಳಷ್ಟು ಖುಷಿ ಕೊಡ್ತಾ ಇದೆ. ಏನಿವತ್ತು ನಾವು ಬಾಗಲಕೋಟೆಯಲ್ಲಿ ಆಗಿರ್ಬೋದು, ಮಾನ್ಯ ಮುಷ್ರಿಫ್ ಸರ್ ಅವರ ಒಂದು ನೇತೃತ್ವದಲ್ಲಿ ಹಾಗೂ ಎಂ ಬಿ ಪಾಟೀಲ್ ಸಾಹೇಬರ ಒಂದು ಮಾರ್ಗದರ್ಶನದಲ್ಲಿ ನಮಗೇನು ಒಂದು ಜವಾಬ್ದಾರಿಗಳನ್ನ ಕೊಟ್ಟಿದ್ರು ಅದನ್ನ ಅಚ್ಚುಕಟ್ಟಾಗಿ ನಾವು ಮಾನ್ಯ ಜಾರಕಿಹೊಳಿ ಸರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಅಚ್ಚುಕಟ್ಟಾಗಿ ನಾವು ಆ ಒಂದು ಜವಾಬ್ದಾರಿಯನ್ನ ನೀಗಿಸಿದ್ದೀವಿ ಅಂತ ನಾನು ಬಹಳ ಹೆಮ್ಮೆಯಿಂದ ಈ ಒಂದು ಸಂದರ್ಭದಲ್ಲಿ ತಮ್ಮ ಮೀಡಿಯಾಗಳ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಬಹಳ ಸಂತೋಷದ ವಿಷಯ.
ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಇಷ್ಟ ಹೇಳೋಣ ಒಂದೆರಡು ಮಾತು ಮಹಿಳಾ ಶಕ್ತಿಗೆ ಮಹಿಳಾ ಕಾಂಗ್ರೆಸ್ಗೆ 5 ಪಂಚ ಗ್ಯಾರಂಟಿಗೆ ಸಿದ್ದರಾಮಯ್ಯ ಸಾಹೇಬರಿಗೆ ಗೃಹಲಕ್ಷ್ಮಿಗೆ ಪಂಚ ಗ್ಯಾರಂಟಿ ಯೋಜನೆ ಗೃಹಲಕ್ಷ್ಮಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಏನು ಬಿಜಾಪುರ ಇದು ಬಾಗಲಕೋಟೆ ಮತ್ತು ದಾವಣಗೆರೆಯ ಬೈ ಎಲೆಕ್ಷನ್ ಚುನಾವಣೆಯ ಏನು ಫಲಿತಾಂಶ ನಮ್ಮ ಈ ಕರ್ನಾಟಕಕ್ಕೆ ಒಂದು ಸಂತೋಷಕರವಾದಂತಹ ಸುದ್ದಿ. ಯಾಕಪ್ಪ ಅಂದ್ರ ಪ್ರತಿಯೊಬ್ರು ಬೂತ್ ಮಟ್ಟದಲ್ಲಿ ನಾವು ಕೆಲಸ ಮಾಡಿದಾಗ ನಾವು ಒಂದ್ ವಾರ ಬಾಗಲಕೋಟೆಯಲ್ಲೇ ಇದ್ವಿ. ಒಂದ್ ವಾರ ಕೆಲಸ ಮಾಡಿದಾಗ ನೋಡಿದ್ವಿ ನಾವು ಬೂತ್ ಮಟ್ಟದಲ್ಲಿ ಪಂಚ ಗ್ಯಾರಂಟಿ ನಮ್ಮ ಸರ್ಕಾರ ಎಷ್ಟೊಂದು ಚಲೋ ಕೆಲಸ ಮಾಡಿದೆ ಅಂದ್ರೆ ಅದಕ್ಕೆ ಸಾಕ್ಷಿ ಇದು ಒಂದು ಗೆಲುವೆ ಅನ್ಬೋದು ನಾವು. ಯಾಕಪ್ಪ ಅಂದ್ರ ಬಡವರು ಕೂಡ ಏನು ಸ್ವೀಕಾರ ಮಾಡುವಂತಹ ಒಂದು ಯೋಜನೆ ಇದು. ಶ್ರೀಮಂತರಿಗೆ ಕೆಲವೊಬ್ಬರಿಗೆ ಬೇಡವಾಗಿರ್ಬೋದು, ಬಡವರಿಗೆ ಬಡವರ ಹೊಟ್ಟೆ ತುಂಬಿಸಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದು ಒಂದು ಕಾರಣೀಭೂತವಾದಂತಹ ಒಂದು ಒಳ್ಳೆಯ ಸುದ್ದಿ ಅನ್ಬೋದು. ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖ ಇಲ್ಲ ಅನ್ನೋದು ನಮ್ದೊಂದು ಕಾಂಗ್ರೆಸ್ ಕಾಂಗ್ರೆಸ್ ಸರ್ಕಾರದಿಂದ ಎಲ್ಲ ಜನತೆಗೆ ಅರಿವು ಆಗಿದೆ ಅಂತ ಹೇಳಿ ನಾನು ಎರಡು ಮಾತುಗಳನ್ನ ಹೇಳಿ ಮುಗಿಸ್ತೀನಿ. आज शहर बीजापुर में जो है बागलकोट और दावनगिरी के जो बाई इलेक्शन हुआ है उसमें कांग्रेस की जीत पर जो है जश्न मनाया गया। इस मौके पर मैं दावनगिरी और बागलकोट के उम्मीदवारों को मुबारकबाद देता हूं और खासकर हमारे राज्य के मुख्यमंत्री सिद्धरामैया साहब को, उप मुख्यमंत्री डी के शिवकुमार साहब को और हमारे बीजापुर जिला उस्तुवारी मंत्री एमपी पाटिल साहब को और खासकर हम अब्दुल हमीद मुशर्रफ साहब और तमाम कांग्रेस के जिम्मेदार जो है बागलकोट और दावनगिरी में जाके जो उन्होंने प्रचार किया और हमारे जो राज्य की सरकार है उनकी 5 गारंटी योजनाएं हो, अभिवृद्धि हो, उसको देखते हुए बागलकोट और दावनगिरी की जनता ने जो है हमें चुन कर लाया है। मैं इस मौके पर तमाम जनता को जो है मेरी जानिब से और बीजापुर के तमाम कांग्रेस कार्यकर्ताओं की जानिब से शुक्रिया अदा करता हूं और दोनों कैंडिडेट को मुबारकबाद देता हूं। आने वाले दिनों में जो है सिद्धरामैया साहब के नेतृत्व में और एमपी पाटिल साहब जो है बीजापुर में भी डेवलपमेंट करेंगे। इस मौके पर जो है फिर एक बार मैं मेरी तरफ से और तमाम कांग्रेस कार्यकर्ताओं की तरफ से दोनों कैंडिडेट्स को दिल के गहराई से मुबारकबाद देते हुए अपनी बात को मैं खत्म करता हूँ। और एक बार सर दावनगिरी में क्या हुआ था, वहाँ पर मुसलमान नाराज थे, तो होते हुए भी वहाँ कांग्रेस आने से मतलब क्या हो सकता है? नाराजगी जो है घर में रहती है, एक घर में नाराजगी रहती है तो पार्टी है कांग्रेस पार्टी जो एक समुद्र है। उसके बाद में जो है हमारे जो हाईकमान हो, हमारे राज्य के नेताओं ने जो है तमाम लोगों को मिल बिठाकर एक सजेशन लिया कि आखिर में जो है दावनगिरी के जो हमारे शामनु शिवशंकरप्पा के जो पोते हैं समर्थ, उनको चुन कर लाने का निर्णय लिया। उसी का नतीजा है कि हम लोग जो है दावनगिरी में भी जो है जीत हासिल करने वाले हैं इंशाअल्लाह।